ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ನಾರಂಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯಲ್ಲಿ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡೋ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಲು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದೆ. ಬಂಧುಗಳೇ, ಇವತ್ತಿನ ನಾರಂಜ ಎಕ್ಸ್ಪ್ರೆಸ್ ನಲ್ಲಿ ಬ್ರೇಕಿಂಗ್ ಸುದ್ದಿ ಬರ್ತಾ ಇದೆ. ಸುದ್ದಿ ಏನಪ್ಪಾ ಅಂದ್ರೆ, ಬೀದರ್ ಜಿಲ್ಲೆಯ ಶಸ್ತ್ರ ಮತ್ತು ನ್ಯಾಯಾಧೀಶರು ಒಂದು ಆದೇಶಗಳನ್ನು ಹೊರಡಿಸಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಅವರಿಗೆ 50 ಲಕ್ಷ ರೂಪಾಯಿ ದಂಡ ಮತ್ತು 5 ವರ್ಷ ಜೈಲು ಶಿಕ್ಷೆ ವಿಧಿಸಿರ್ತಕ್ಕಂಥ ಘಟನೆ ಬೀದರ್ ನಗರದಲ್ಲಿ ನಡೆದಿದೆ. ಅದು ಬೀದರ್ ಜಿಲ್ಲೆಯ ಜಿಲ್ಲಾ ಶಸ್ತ್ರ ನ್ಯಾಯಾಧೀಶರು ಒಂದು ಆದೇಶ ಹೊರಡಿಸಿದ್ದಾರೆ. ಗ್ರಾಮ ಪಂಚಾಯತಿ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸಿರುವಂತ ತುಳಸಿರಾಮ್ ಅಣ್ಣಪ್ಪ ಉಚ್ಚೆ ಅಂತಕ್ಕಂಥ ವ್ಯಕ್ತಿಗೆ ಈ ಒಂದು ಶಿಕ್ಷೆ ವಿಧಿಸಿದ್ದಾರೆ. ಆ ಶಿಕ್ಷೆ ಏನಪ್ಪಾ ಅಂದ್ರೆ, ಆ ಶಿಕ್ಷೆದ ಒಂದು ಸಂಪೂರ್ಣವಾದ ವಿವರಗಳನ್ನ ನಿಮ್ಮ ಮುಂದೆ ನಾವು ತಂದೀವಿ. ಬನ್ನಿ ನೋಡ್ಕೊಂಡು ಬರೋಣ. ಎಸ್ ಬಂಧುಗಳೇ, ಈಗೆಲ್ಲ ನೋಡ್ತಾ ಇರಲ್ಲ, ನೀವು ತಗೊಳ್ತಾ ಇದೀವಲ್ಲ ಎಲ್ಲ ಬ್ರೇಕಿಂಗ್ ಸುದ್ದಿಯಲ್ಲಿ. ಈಗಾಗಲೇ ಏನಾಗಿದೆ, ಆದಾಯಕ್ಕಿಂತಲೂ ಹೆಚ್ಚಿಗೆ ಜಾಸ್ತಿ ಹಣಗಳನ್ನು ಗಳಿಸಿರುವಂತಹ ವ್ಯಕ್ತಿಯನ್ನ ಜಿಲ್ಲೆಯ ಶಸ್ತ್ರ ನ್ಯಾಯಾಧೀಶರು ಒಂದು ಆದೇಶ ಹೊರಡಿಸಿ 5 ವರ್ಷ ಜೈಲು ಮತ್ತು 50 ಲಕ್ಷ ರೂಪಾಯಿ ದಂಡ ವಿಧಿಸಿದ ಘಟನೆ ಬೀದರ್ ಜಿಲ್ಲೆಯಲ್ಲಿ ನಡೆದಂತೆ ವಿಷಯ ನಿಮಗೆ ಬೆಳಕಿಗೆ ತರ್ತಾ ಇದೀವಿ. ಬಂಧುಗಳೇ, ಈ ಒಂದು ಸರ್ಕಾರಿ ನೌಕರಿಗೆ ಈ ದೊಡ್ಡ ಮೊತ್ತದ ಅಮೌಂಟ್ ಅನ್ನ ಈ ರೀತಿಯಾಗಿ ಅವರು ಅಕ್ರಮವಾಗಿ ಸಂಪಾದನೆ ಮಾಡತಕ್ಕಂತ ವಿಚಾರದ ವಿನಿಮಯದ ಮೇಲೆ ಏಕಾಏಕಿಯಾಗಿ ಅವತ್ತಿನ 2008ರಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ಮಲ್ಲೇಶ್ವರಂನಲ್ಲಿರ್ತಕ್ಕಂಥ ಮನೆ ಮತ್ತು ಬೀದರ್ನಲ್ಲಿರ್ತಕ್ಕಂಥ ಮನೆ ಮೇಲೆ ಲೋಕಾಯುಕ್ತ ದಾಳಿ ಮಾಡುತ್ತದೆ. ಆ ಲೋಕಾಯುಕ್ತ ದಾಳಿಯಲ್ಲಿ ಅನೇಕ ಚಿನ್ನ, ಆಭರಣ, ಬೆಳ್ಳಿ ಹಾಗೂ ಇನ್ನಿತರ ವಸ್ತುಗಳು ಸಿಗುತ್ತವೆ ಅಂತಕ್ಕಂಥ ಮಾತು ಕೂಡ ಅಲ್ಲಿ ಅವತ್ತು ಕೇಳಿ ಬಂದಿತ್ತು. ಅದಾದ ನಂತರದಲ್ಲಿ ನಿಮಗೆ ತೋರಿಸ್ತಿರುವಂತಹ ವ್ಯಕ್ತಿ ಬಗ್ಗೆ ಹೇಳಲೇಬೇಕಾಗಿದೆ. ಈ ವ್ಯಕ್ತಿ ಏನಪ್ಪಾ ಅಂತಂದ್ರೆ 2008ರಲ್ಲಿ ಇವರ ಮೇಲೆ ಒಂದು ಪ್ರಕರಣ ದಾಖಲಾಗುತ್ತದೆ. ಏನಪ್ಪಾ ಪ್ರಕರಣ ಆಗ್ತದೆ ಅಂತಂದ್ರೆ, ಲೋಕಾಯುಕ್ತನಲ್ಲಿ ಆಸ್ತಿಗಿಂತ ಹೆಚ್ಚು ಇವರು ಆದಾಯಗಳನ್ನ ಮಾಡಿದ್ದಾರೆ. ಹೀಗಾಗಿ ಇವ್ರ ಮೇಲೆ ಒಂದು ಲೋಕಾಯುಕ್ತ ತನಿಖೆ ನಡೀತೆ. ಆ ತನಿಖೆಯಲ್ಲಿ ಬಹಳಷ್ಟು ರೀತಿಗಳಿಂದ ಅಟ್ ಎ ಟೈಮ್ ಆಗಿ ಏಕಕಾಲಕ್ಕೆ ಬೆಂಗಳೂರು ಮತ್ತು ಬೀದರ್ ಮನೆ ಮೇಲೆ ಲೋಕಾಯುಕ್ತ ದಾಳಿ ಮಾಡ್ತದೆ. ಆಗ ಬಂಡೆಪ್ಪ ಕಾಶಂಪುರ ಹತ್ರ ಇರಲಿಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ, ಬಂಡೆಪ್ಪ ಕಾಶಂಪುರ ಹತ್ರ ಒಬ್ಬ ಮಂತ್ರಿಯಾಗಿ ಸಹಾಯಕನಾಗಿ ಕೆಲಸ ಮಾಡಿದ ನಂತರದಲ್ಲಿ ಅನೇಕ ರೀತಿಗಳಿಂದ ಜನರಿಂದ ಸುಲಿಗೆ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ಗಳಿಸಿರ್ತಕ್ಕಂಥ ವ್ಯಕ್ತಿ ಅಲ್ಲಿ ಬಂಡೆಪ್ಪ ಕಾಶಂಪುರ ವಿರುದ್ಧವಾಗಿ ಅವರ ವಿರುದ್ಧವೇ ನಿಂತುಕೊಂಡು ಅವರಿಗೆ ಒಬ್ಬ ವಿರುದ್ಧವಾಗಿ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಅದೇ ಈ ವ್ಯಕ್ತಿ ತುಳಸಿರಾಮ್. ನೋಡ್ಕೊಳ್ಳಿ, ಇದೇ ಈ ತುಳಸಿರಾಮ ಅವತ್ತು ಹಿಡಿದು ಇವತ್ತಿನ ತನಕ ಇವರು ಬಂಡೆಪ್ಪ ಕಾಶಂಪುರ ವಿರುದ್ಧವಾಗಿ ಕೆಲಸ ಮಾಡತಕ್ಕಂಥ ವ್ಯಕ್ತಿ. ಯಾವ ಮನೆಯಲ್ಲಿ ಅನ್ನ ತಿನ್ನೋ ಗೊತ್ತಿಲ್ಲ, ಅದೇ ಮನೆಗೆ ಕನ್ನ ಹಾಕ್ತಕ್ಕಂಥ ಕೆಲಸ ಮಾಡೋದಕ್ಕಾಗಿ ಇವತ್ತು ಇವನಿಗೆ ಈ ತರ ಶಿಕ್ಷೆ ವಿಧಿಸಲಾಗಿದೆ ಅಂತಕ್ಕಂಥ ಮಾತು ಒಂದು ಕಡೆ ಕೇಳಿ ಬರ್ತಾ ಇದೆ. ಬಂಧುಗಳೇ, ಒಂದು ಮಾತು ನಿಮಗೆ ನಾವು ಜ್ಞಾಪಕ ತರ್ತಾ ಇದೀವಿ. ಬಂಡೆಪ್ಪ ಕಾಶಂಪುರ ಬಗ್ಗೆ ಯಾವುದೇ ಕಾರಣಕ್ಕೂ ಅಲ್ಲಿ ಯಾವುದೇ ವಿಚಾರಗಳನ್ನ ಕೂಡ ಅಲ್ಲಿ ಆಗ್ಲಿಕ್ಕಿಲ್ಲ. ಆದ್ರೂ ಕೂಡ ಬಂಡೆಪ್ಪ ಕಾಶಂಪುರ ಯಾವತ್ತೂ ಕೂಡ ಈ ರೀತಿ ಕೆಲಸಕ್ಕೆ ಯಾರ್ದು ಮನುಷ್ಯ ಅಲ್ಲ. ಅದು ಏನೇ ಆಗಿದ್ರು ಕೂಡ ಇವತ್ತಿನ ತನಕದಲ್ಲಿ ಕೂಡ ಬಂಡೆಪ್ಪ ಕಾಶಂಪುರ ಕಳೆದ ಚುನಾವಣೆಯಲ್ಲಿ ಸಹ ಬಂಡೆಪ್ಪ ಕಾಶಂಪುರ ವಿರುದ್ಧವೇ ಅಲ್ಲಿ ಷಡ್ಯಂತ್ರ ಮಾಡಿ ಬಂಡೆಪ್ಪನಿಗೆ ಸೋಲಿಸಬೇಕೆಂಬ ಕಾರಣಕ್ಕಾಗಿ ಈ ರೀತಿ ಕೆಲಸ ಮಾಡಿದೆ. ಇದೇ ತುಳಸಿರಾಮ್ ಎನ್ನುವುದನ್ನ ನಿಮಗೆ ಗಮನ ತರ್ತಾ ಇದೀವಿ ಬಂಧುಗಳೇ. ಆದ್ರೆ ಬಂಡೆಪ್ಪ ಕಾಶಂಪುರ ಅವರಿಗೆ ಈಗ ನಾನು ಫೋನಲ್ಲಿ ಮಾತಾಡಿದಾಗ ಅವ್ರು ಒಂದೇ ಹೇಳಿದ್ರು, ನೋಡ್ರಿ ಮುದಾಳೆ ಅವರೇ, ನಾ ಯಾವುದೇ ಕಾರಣಕ್ಕೂ ಅವರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಹೇಳಿಕೆ ಕೊಡುವಂತ ವ್ಯಕ್ತಿ ನಾನಲ್ಲ. ಅವರೆಷ್ಟೇ ದೊಡ್ಡರಾದ್ರೂ ಕೂಡ ಭವಾನಿ ತಾಯಿ ಅವ್ರಿಗೆ ನೋಡ್ಕೊಂಡಿದ್ದಾಳೆ ಅಷ್ಟೇ ಸಾಕು ಅಂತಕ್ಕಂಥ ಮಾತನ್ನ ಬಂಡೆಪ್ಪ ಕಾಶಂಪುರ ಅವರು ಹೇಳಿದ್ದಾರೆ ಅಂತಕ್ಕಂಥ ಮಾತ ನಿಮ್ಗೆ ಹೇಳ್ತಾ ಇದೀವಿ. ಬಂಧುಗಳೇ, ಈ ಅಪರಾಧಿ ದಂಡ ವಿಧಿಸಲು ತಪ್ಪಿದ್ದ ಕ್ಷಣದಲ್ಲಿ ಮತ್ತೆ 1 ವರ್ಷ ಜೈಲುಗಳನ್ನ ಇವರಿಗೆ ಇಡಬೇಕಂತಕ್ಕಂಥ ಆದೇಶವನ್ನ ಇಲ್ಲಿ ಶಸ್ತ್ರ ನ್ಯಾಯಾಧೀಶರು ಒಂದು ಆದೇಶ ಹೊರಡಿಸ್ತಾರೆ. ಈ ಒಬ್ಬ ಆರೋಪಿ ಬೀದರ್ ನಗರದ ಶಿವನಗರ್ ಬಡಾವಣೆಯಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಬೀದರ್ ದಕ್ಷಿಣ ಕ್ಷೇತ್ರದ ಮಾಜಿ ಸಚಿವರಾಗಿರ್ತಕ್ಕಂಥ ಬಂಡೆಪ್ಪ ಕಾಶಂಪುರ್ ಅವರ ಆಪ್ತ ಸಹಾಯಕನಾಗಿ ಈ ತುಳಸಿರಾಮ್ ನಂದಗಾವಿ ಅವರು ಅವತ್ತು ಆಯ್ಕೆ ಆಗ್ತಾರೆ. ಯಾವಾಗಂದ್ರೆ ಬಂಡೆಪ್ಪ ಕಾಶಂಪುರ್ ಅವರು ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಆಯ್ಕೆಯಾದ ಕಾಲಘಟ್ಟದಲ್ಲಿ, ಅಂದ್ರೆ 2006ರಲ್ಲಿ ಇವರು ಆಯ್ಕೆಯಾಗಿರ್ತಾರೆ. 2008ರಲ್ಲಿ ಇವ್ರ ಮೇಲೆ ಲೋಕಾಯುಕ್ತ ತನಿಖೆ ಒಳಪಡುತ್ತದೆ. ಅದಾದ ನಂತರದಲ್ಲಿ ಬಂಡೆಪ್ಪ ಕಾಶಂಪುರದಿಂದ ಬೇರ್ಪಟ್ಟು ಅವರ ವಿರುದ್ಧವೇ ನಿಂತುಕೊಂಡು ಅನೇಕ ಇಲ್ಲ ಸಲ್ಲದ ಜಗಳ ಆಡಿಕೊಂಡು
ಅಲ್ಲಿಂದ ಹೋಗಿರ್ತಕ್ಕಂಥ ವ್ಯಕ್ತಿ ಇದೇ ವ್ಯಕ್ತಿ ತುಳಸಿರಾಮ್ ಅಂತಕ್ಕಂಥವ್ರು. ಇವ್ರ ಮಗ ನಿಜವಾಗ್ಲೂ ಹೇಳ್ಬೇಕಾದ್ರೆ ಮಕ್ಕಳೆಲ್ಲ ಹೆಸರು ತಗೊಳ್ಬಾರ್ದು, ಆದರೆ ಇವ್ರ ಮಕ್ಕಳು ಕೂಡ ಒಳ್ಳೆ ವಿದ್ಯಾಭ್ಯಾಸಗಳನ್ನು ಮಾಡ್ತಾ ಇದ್ದಾರೆ, ಒಳ್ಳೆ ಸ್ಥಾನದಲ್ಲಿದ್ದಾರೆ. ಅವತ್ತಿನ ಕಾಲಘಟ್ಟದಲ್ಲಿ ಬಂಡೆಪ್ಪ ಕಾಶಂಪುರ್ ಹೇಗೆ ಕರ್ಕೊಂಡು ಹೋದ್ರು, ಏನು ಕೆಲಸ ಮಾಡಿದ್ರು, ಹೇಗೆ ಅವನು ಸಹಾಯಕನಾಗಿ ಕೆಲಸ ಮಾಡಿಕೊಂಡ್ರು ಅನ್ನೋ ಲೆಕ್ಕ ಹಾಕೊಂಡ್ರೆ ಇವತ್ತು ಕೂಡ ಬಂಡೆಪ್ಪ ಕಾಶಂಪುರ್ ಅವರು ಮೊದಲನೇದಾಗಿ ತುಳಸಿರಾಮ್ ಎಲ್ಲಿದ್ದ, ತುಳಸಿರಾಮ್ ಹೇಗಿದ್ದ, ಅವ್ರಿಗೆ ಹೇಗೆ ಕರ್ಕೊಂಡು ನಾನು ಹೋಗಿದ್ದೆ, ಆದ್ರೆ ಅವನು ಏನ್ ಮಾಡ್ದ ಅಂತಕ್ಕಂಥ ಎಲ್ಲ ನಿಮ್ಗೆಲ್ಲ ಗೊತ್ತಿದೆ ಅಂತ ಎಲ್ಲ ಮಾಧ್ಯಮದವರಿಗೆ ಗೊತ್ತಿದೆ ಅಂತಕ್ಕಂಥ ಮಾತು ಬಂಡೆಪ್ಪ ಕಾಶಂಪುರ್ ಒಂದ್ ಕಡೆ ಹೇಳ್ತಾ ಇದ್ದಾರೆ. ಬಂಧುಗಳು, ಯಾಕೆ ವಿಷಯ ಹೇಳ್ತೇನೆ ಅಂದ್ರೆ ಮನುಷ್ಯನಿಗೆ ಆಸ್ತಿ ಇರಬೇಕು. ಎಷ್ಟಿರ್ಬೇಕು ಅಂದ್ರೆ ನಾವೆಷ್ಟು ತಿಂದು ಅರಗಿಸ್ಕೊಳ್ತೀವೋ ಅಷ್ಟಿರ್ಬೇಕು. ಅದಕ್ಕಿಂತ ಜಾಸ್ತಿ ಹೆಚ್ಚಾದಾಗ ಏನಾಗುತ್ತೆಪ್ಪ ಅಂದ್ರೆ ಈ ರೀತಿಯಾಗಿ ಲೋಕಾಯುತಕ್ಕೆ ಹೋಗಿ ಸೇರ್ಕೊಳ್ಬೇಕಾಗುತ್ತೆ, ಯಾವುದೋ ಜೈಲ್ ಪೇಲ್ ಆಗ್ಬೇಕಾಗುತ್ತೆ, ಇನ್ಯಾರೋ ನಮ್ಮ ಮನೆ ಹೊಡೆದು ಇನ್ಯಾರೋ ತಗೊಂಡು ಹೋಗ್ತಾರೆ, ನಾವ್ಯಾರು ಜೇಬ್ ಕತ್ತರಿಸ್ತೀವಲ್ಲ ಅವ್ರು ನಮ್ಮ ಜೇಬ್ ಕತ್ತರಿಸಿ ಬರ್ತಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ತಾಜಾ ಉದಾಹರಣೆಯಲ್ಲಿ ನಿಮ್ಮ ಮುಂದೆ ಕಾಣಿಸ್ತಾ ಇದೀವಿ. ಬಂಧುಗಳೇ, ಯಾವತ್ತಿಗೂ ಕೂಡ ಯಾವುದೇ ದುಡ್ಡು, ಯಾವುದೇ ಅಂತಸ್ತು ಯಾವತ್ತು ಶಾಶ್ವತ ಅಲ್ಲ ಅಂತಕ್ಕಂಥ ಮಾತನ್ನ ಮತ್ತೆ ಇಲ್ಲಿ ನಿಮ್ಮ ಮುಂದೆ ನಾವು ಪ್ರಸ್ತಾವನೆ ಮಾಡ್ತಾ ಇದೀವಿ. ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ ಮಾಜಿ ಸಚಿವರಾಗಿರ್ತಕ್ಕ ಬಂಡೆಪ್ಪ ಕಾಶಂಪುರ್ ಅವರ ಆಪ್ತ ಸಹಾಯಕನಾಗಿ ಕೆಲಸ ಮಾಡಿರ್ತಕ್ಕಂಥ ಈತ, ಈ ಆರೋಪಿ ಏನಿದ್ದಾನಲ್ಲ ತುಳಸಿರಾಮ್ ಉಚ್ಚ ಅಂತಕ್ಕಂಥವನು, ಅವ್ನ ಡಿಮ್ಯಾಂಡ್ ಬಹಳ ಅಂದ್ರೆ ಬಹಳ ಆಗಿತ್ತು ಅಂತ ಕಾಲದಲ್ಲಿ. ಅಂತ ಒಂದು ಡಿಮ್ಯಾಂಡ್ ನಲ್ಲಿ ಕೂಡ ಇವರು ಮಾಡ್ತಕ್ಕಂಥ ಕೆಲಸಕ್ಕೆ ಬಂಡೆಪ್ಪ ಕಾಶಂಪುರ್ ಗೊತ್ತಿಲ್ಲದ ಹಾಗೆ ಅನೇಕ ರೀತಿಗಳನ್ನ ಕೆಲಸಗಳನ್ನ ಲಪಟಾಯಿಸಿಕೊಂಡು ನಾನು ಅದನ್ನು ಕೊಡಿಸ್ತೀನಿ, ಅದನ್ನು ಮಾಡ್ತೀನಿ, ಟ್ರಾನ್ಸ್ಫರ್ ಮಾಡಿಸ್ತೀನಿ, ಮಗದೊಂದು ಮಾಡಿಸ್ತೀನಿ ಅಂತಕ್ಕಂಥ ಆವೇಶದಲ್ಲಿ ಅನೇಕ ಜನರಿಗೆ ಟೋಪಿ ಹಾಕಿರ್ತಕ್ಕಂಥ ಕೆಲಸ ಕೂಡ ಅಲ್ಲಿ ಬೆಳಕಿಗೆ ಬಂದಾಗ ಬಂಡೆಪ್ಪ ಕಾಶಂಪುರ್ ಅವರನ್ನ ಅಲ್ಲಿಂದ ದೂರ ಮಾಡ್ತಾರೆ. ಅದಾದ ನಂತರದಲ್ಲಿ ಅವ್ರು ಬಿಟ್ಟಿದ ತಕ್ಷಣದಲ್ಲಿ ಅವರ ವಿರುದ್ಧ ಷಡ್ಯಂತ್ರ ತಟ್ಟು ಇನ್ನೊಬ್ಬರು ಅವರ ವಿರೋಧಿಗಳ ಮುಂದೆ ಹೋಗಿ ನಿಂತ್ಕೊಂಡು ಬಂಡೆಪ್ಪರ ವಿರುದ್ಧನೇ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಇದೇ ತುಳಸಿರಾಮ್ ಅಂತಕ್ಕಂಥ ಮಾತನ್ನ ಇಲ್ಲಿ ನಿಮ್ಗೆ ಹೇಳ್ತಾ ಇದೀವಿ. ಬಂದ್ರೆ ಈ ತುಳಸಿರಾಮ್ ಅವರು ಯಾವತ್ತು ಸೇರ್ಕೊಂಡ್ರು ಕೆಲಸಕ್ಕೆ ಅನ್ನೋದನ್ನ ನಿಮ್ಗೆ ಒಂದಿಷ್ಟು ಮಾಹಿತಿ ಕೊಡ್ಲೇಬೇಕಾದ್ರೆ 1980ರಲ್ಲಿ ಫೆಬ್ರವರಿ 7ರಂದು ರೇಷ್ಮೆ ಇಲಾಖೆಯಲ್ಲಿ ಪ್ರದರ್ಶಕ ಸರ್ಕಾರಿ ನೌಕರಿ ಸೇವೆಗೆ ಈತ ಸೇರಿಕೊಂಡಿರ್ತಾನೆ. ಅಂದ್ರೆ ರೇಷ್ಮೆ ಇಲಾಖೆಯಲ್ಲಿ ಪ್ರದರ್ಶನ ತೋರಿಸಲಿಕ್ಕೆ ಬಂದಂತ ಏನ್ ಪ್ರೇಕ್ಷಕರು ಮತ್ತಾರೋ ಅಧಿಕಾರಿಗಳು ಮತ್ತಾರೋ ಬರ್ತಾರಲ್ಲ ಹಳ್ಳಿಗಾಡದ ಜನರಿಗೆ, ಅವ್ರಿಗೆಲ್ಲ ಇದನ್ನೆಲ್ಲ ಹೇಗೆ ರೇಷ್ಮೆ ಬೆಳೆ ಬೆಳೆಸಬೇಕು, ಈ ರೇಷ್ಮೆ ಬೆಳೆ ಹೇಗೆ ಬೆಳೆಸ ಸಾಧ್ಯವಾಗುತ್ತೆ, ಕೇವಲ ಇದನ್ನ ತೋರಿಸಲಿಕ್ಕೆ ಮಾತ್ರ ಇವನಿಗೆ ಒಬ್ಬ ಸಹಾಯಕನಾಗಿ ಸರ್ಕಾರಿ ಸೇವೆಯಲ್ಲಿ ಸೇರ್ತಾನೆ. ಅದಾದ ನಂತರ ಯಾವ್ಯಾವುದೋ ಇಂಪ್ಲೂಯೆನ್ಸರ್ಗಳು ಹಚ್ಚಿಕೊಂಡು ಅಲ್ಲಿ ಯಾವುದೋ ಒಂದು ಗ್ರಾಮ ಪಂಚಾಯತಿಗೆ ಇವನು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾನೆ. ಅಲ್ಲಿ ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡೆದ್ಬಿಟ್ಟು ಮತ್ತೆ ಬಂಡೆಪ್ಪ ಕಾಶಂಪುರ್ ಕಡೆ ಬಂದಿರ್ತಾರೆ. ಅವತ್ತು ಪರಿಚಯ ಮಾಡಿಸ್ಕೊಟ್ಟಿದೆ ಮಾರುತಿ ಕಾಶಂಪುರ್ ಮತ್ತು ಅವರ ಟೀಮ್. ಈಗಲೇ ಇಲ್ಲಿ ಯಾವುದು ಮುಚ್ಚಿಡಂತ ಪ್ರಶ್ನೆ ಇಲ್ಲ. ಅವತ್ತು ಕೂಡ ಬಂಡೆಪ್ಪ ಕಾಶಂಪುರ್ ಬೇಡ ಅಂತಕ್ಕಂಥ ಮಾತಾಡಿದ್ರು ಕೂಡ ಅಲ್ಲಿ ಮಾರುತಿ ಕಾಶಂಪುರ್ ಅವರು ಅಲ್ಲ ಅಣ್ಣ, ನಮ್ಮ ಒಳ್ಳೆ ಮನುಷ್ಯ ಇದ್ದಾನೆ, ಚೆನ್ನಾಗಿರ್ತಾನೆ ಅಂತಕ್ಕಂಥ ಮಾತನ್ನು ಹೇಳಿಕೊಂಡು ಅವತ್ತು ಆಪ್ತ ಕಾರ್ಯದರ್ಶಿಯಾಗಿ ಮಾಡಿಕೊಂಡು ಬಂದಂತಹ ಮಾರುತಿ ಕಾಶಂಪುರ್ ಮತ್ತು ಬಂಡೆಪ್ಪ ಕಾಶಂಪುರ್ ಅವರಿಬ್ಬರ ಮುಖದಲ್ಲಿ ಆಪ್ತ ಕಾರ್ಯದರ್ಶಿ ಕೆಲಸ ಮಾಡಿಕೊಂಡು ಇಬ್ಬರಿಗೂ ಸುಣ್ಣ ಹಚ್ಚಿರ್ತಕ್ಕಂಥ ವ್ಯಕ್ತಿ ಈತನೇ ಈ ಆರೋಪಿ ತುಳಸಿರಾಮ್ ಅಂತಕ್ಕಂಥವನು. ಅದಕ್ಕೂ ಕೂಡ ಬಂಡೆಪ್ಪ ಕಾಶಂಪುರ್ ಅವರಿಗೆ ಈಗ ನಾನು ಫೋನ್ ಹಾಕಿ ಮಾತಾಡಿದಾಗ ಅವ್ರು ಹೇಳ್ತಾ ಇದ್ರು, ಇರ್ಲಿ ಬಿಡಪ್ಪ ಮೊದಲಾಳ್ಯಾರೆ, ಅಲ್ಲೆಲ್ಲ ತಾಯಿ ಭವಾನಿ ನೋಡ್ತಾಳೆ, ಎಲ್ಲರಿಗೂ ಕೂಡ ನನ್ನ ವಿರುದ್ಧವೇ ಅವನು ಕಳೆದ ಚುನಾವಣೆಯಲ್ಲಿ ನನ್ನ ವಿರುದ್ಧ ಕ್ಯಾಂಪೇನ್ ಮಾಡ್ತಕ್ಕಂಥ ವ್ಯಕ್ತಿ ಇವತ್ತು ಎಲ್ಲಿದ್ದಾನೆ ಅಂದ್ರೆ ಅಲ್ಲಿ ತಾಯಿ ನೋಡ್ತಾ ಇದ್ದಾಳೆ, ನನ್ನನ್ನು ಸೋಲಿಸಿದ್ದಾರೆ ಪರವಾಗಿಲ್ಲ, ಆದ್ರೆ ನಾನು ಎಷ್ಟು ನೆಮ್ಮದಿ ಇದ್ದೇನೋ ಅಷ್ಟು ನೆಮ್ಮದಿ ಅವ್ರಿಲ್ಲ. ಇವತ್ತು ಅಂತ ಸ್ಥಿತಿ ಅವ್ರಿಗೆ ಬಂದಿದೆ ಅಂದ್ರೆ ಭಗವಂತ, ಆ ತಾಯಿ ಭವಾನಿ ಮಾತಾ ಇದ್ದಾಳೆ ಅಂತಕ್ಕಂಥ ಮಾತನ್ನ ಬಂಡೆಪ್ಪ ಕಾಶಂಪುರ್ ಅವರು ಇವತ್ತು ಹೇಳಿದ್ದಾರೆ. ಬಂದಳೆ ಯಾಕೆ ವಿಷಯ ಹೇಳ್ತೀನಿ ಅಂದ್ರೆ, ಯಾವುದೋ ಒಂದು ಕಾಲಘಟ್ಟದಲ್ಲಿ ನಾವು ಏನಾದ್ರೂ ಗಳಿಸಿರ್ಬೋದು, ಏನಾದ್ರೂ ನಾವು ಪಡೆದಿರ್ಬೋದು, ಏನಾದ್ರೂ ನಾವು ಮಾಡ್ಕೊಂಡಿರ್ಬೋದು, ಆದರೆ ಎಲ್ಲರಿಂದ ಕಣ್ಣು ಮುಚ್ಚಲಿಕ್ಕೆ ಸಾಧ್ಯವಾಗುತ್ತೆ, ಆದರೆ ಭಗವಂತನಿಂದ ಯಾವತ್ತೂ ಕಣ್ಣು ಮುಚ್ಚಲಿಕ್ಕೆ ಸಾಧ್ಯವಾಗುದಿಲ್ಲ ಅಂತಕ್ಕಂಥ ಮಾತನ್ನ ಇವತ್ತು ನಿಮ್ಮ ಮುಂದೆ ನಾವು ತೋರಿಸ್ತಾ ಇದ್ದೀವಿ. ಇದೇ ಒಂದು ತುಳಸಿರಾಮ್ ಬಗ್ಗೆ ನಾವು ಹೇಳಬೇಕಾದ್ರೆ ಅನೇಕ ರೀತಿಗಳಿಂದ ಅವ್ಯವಹಾರ ಮಾಡಿಕೊಂಡು ಕಣ್ಣಿಗೆ ಕಾಣದ ರೀತಿಯಲ್ಲಿ ಬಂಡೆಪ್ಪ ಕಾಶಂಪುರ್ ಮತ್ತು ಮಾರುತಿ ಕಾಶಂಪುರ್ಗೆ ಕಣ್ಣಿಗೆ ಮಣ್ಣೆರಚಿ ಅನೇಕ ಲೂಟಿ ಮಾಡಿರ್ತಕ್ಕಂಥ ಕೆಲಸ ಇವನು ಮಾಡಿದ್ದಾನೆ. ಅದಕ್ಕಾಗಿ ಇವತ್ತು ಇಂತಹ ಒಂದು ಶಿಕ್ಷೆ ಆಗಿದೆ. ಕನಿಷ್ಠ ಪಕ್ಷ ಇವರು ಏನಾದರೂ ಕೂಡ ಈಗ ಮುಂದಿನ ಒಂದು ಹಂತದಲ್ಲಿ ಮತ್ತೆ ಇವರು ಹೈಕೋರ್ಟ್ಗೆ ಹೋಗ್ಬೋದು, ಹೈಕೋರ್ಟ್ ನಂತರ ಅಲ್ಲಿ ಏನ್ ಡಿಸಿಷನ್ ಕೊಡ್ತದನ್ನೆಲ್ಲ ಆಗ್ಬೋದು. ಆದ್ರೆ ಇವತ್ತಿನ ಕಾಲಘಟ್ಟಕ್ಕಾದ್ರೆ ಇವನು ಜೈಲಿಗೆ ಹೋಗ್ಲೇಬೇಕಲ್ವಾ, ಅಥವಾ ಜೈಲಿಗೆ ಹೋಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಆದ್ರೂ ಪರವಾಗಿಲ್ಲ, ಕನೇ ಪಕ್ಷ ಇನ್ನೂ 4 ವರ್ಷ ಆದ ನಂತರ ಮತ್ತೆ ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಮತ್ತೆ ಆದೇಶನ ತಳ್ಳಿ ಹಿಡಿತದೆ. ಆದೇಶಗಳನ್ನ ತೆಳಮಟ್ಟದ ನ್ಯಾಯಾಧೀಶ ಏನು ಆದೇಶ ಕೊಟ್ಟಿದ್ದಾರೆ ಅದಕ್ಕೆ ಕನಿಷ್ಠ ಪಕ್ಷ ಆದ್ರೂ ಕೂಡ ಶಿಕ್ಷೆ ಆಗ್ಲೇಬೇಕಾಗ್ತದೆ. ದಯವಿಟ್ಟು ಎಲ್ಲಾ ನನ್ನ ಸರ್ಕಾರಿ ನೌಕರಸ್ಥರಲ್ಲಿ ಮನವಿ ಕೂಡ ಮಾಡ್ಕೋತೀನಿ, ನೀವು ಗಳಿಸಿ ಆದಾಯಗಳನ್ನ ನಾನು ಬೇಡ ಅಂತ ಇಲ್ಲ, ಆದ್ರೆ ನಿಮ್ಮ ಇತಿಮಿತಿ ಒಳಗಾಗಿ ಗಳಿಸಿ. ನೀವು ಇನ್ನೊಬ್ಬರಿಗೆ ನೋಡ್ಲಿಕ್ಕಾದ್ರೆ ಕೆಲಸ ಮಾಡ್ತೀವಿ, ಇನ್ನೊಬ್ರು ನಾನು ಕಟ್ಲಿಕ್ಕೋಸ್ಕರ ಮಾಡ್ತೀವಿ ಅಂದ್ರೆ ನೀವು ಒಂದಿಷ್ಟ ಈ ರೀತಿಯಾಗಿ ಈ ಆರೋಪಿ ಇದನ್ನೆಲ್ಲ ಇವನ್ ತರ ನೀವು ಜೈಲ್ ಪಾಲಾಗುವಂತೂ ಗ್ಯಾರಂಟಿ ಆಗಿದೆ. ದಯವಿಟ್ಟು ಯಾರು ಕೂಡ ಆ ರೀತಿಯಾಗಿ ಗಳಿಸ್ಲಿಕ್ಕೆ ಹೋಗ್ಬೇಡಿ. ಗಳಿಸಿ ಬೇಡ ಅಂತಲ್ಲ, ಗಳಿಸಿದ್ರು ಕೂಡ ನೀವು ಇನ್ನೊಬ್ಬರಿಗೆ ದಾನ ಧರ್ಮ ಮತ್ತೊಂದು ಮಾಡ್ತಕ್ಕಂಥ ಕೆಲಸ ಮಾಡ್ರೆ
ಯಾರು ಕೂಡ ನಿಮಗೆ ಅಡ್ಡಿಪಡಿಸಲ್ಲ. ಎಲ್ಲ ನನಗೆ ಆಗಲಿ, ನನಗೆ ಬರಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಕೆಲಸ ಮಾಡ್ತಾರಲ್ಲ, ಈ ತುಳಸಿರಾಮ್ ಅಂತ ಆರೋಪಿ ಅವನಾಗೆ ನೀವು ಮಾಡ್ಕೊಳ್ಬೇಡಿ. ಕನಿಷ್ಠ ಪಕ್ಷಕ್ಕಾದ್ರೂ ನಮ್ಮನ್ನ ಯಾರಿಗೂ ಹೆದರಬೇಡಿ, ಪರವಾಗಿಲ್ಲ. ಆದ್ರೆ ಮೇಲೊಬ್ಬ ನಮ್ಮನ್ನ ಗಂಟಿ ಬಾರ್ಸಾಗಿದ್ದಾನೆ ಅನ್ನೋದನ್ನ ಮರಿಬೇಡಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಈ ಕಾರ್ಯಕ್ರಮದ ಸುದ್ದಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಮರೆಯಬೇಡಿ ಅನ್ನೋದನ್ನೇ ನಾವು ನಿಮಗೆ ಹೇಳ್ತಾ ಇದ್ದೀವಿ. ಸದಾ ನೋಡ್ತಾ ಇರಿ ನಿಮ್ಮ ನಾರಂಜ ಎಕ್ಸ್ಪ್ರೆಸ್. ಧನ್ಯವಾದಗಳು.